ನಮಸ್ತೆ ವೀಕ್ಷಕರೇ, ಋತು ರುಚಿ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾಯಿದ್ದೀವಿ ಟೇಸ್ಟ್ ಬೆಸ್ಟ್ ಸಾಂಬಾರ್ ರೆಸಿಪಿ. ಮೂಲಂಗಿ ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ. ಎಷ್ಟು ಸಾಂಬಾರು ಎಷ್ಟು ತಿಕ್ಕಾಗಿದೆ, ಎಷ್ಟು ಚೆನ್ನಾಗಿದೆ. ಸೊ ಅನ್ನಕ್ಕೆ ಬೆಸ್ಟ್ ಕಾಂಬಿನೇಷನ್ ಸಾಂಬಾರು ಅಂತಲೇ ಹೇಳ್ಬೋದು. ಮುದ್ದೆಗೂ ಕೂಡ ಚೆನ್ನಾಗೇ ಇರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿ. ಅನ್ನಕ್ಕೆ ಮಾತ್ರ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಒಂದು ಅಗಳಿಗೂ ನೀಟಾಗಿ ಹೊಂದ್ಕೊಳ್ಳುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಾಡೋದಕ್ಕೆ ಒಂದು 10 ಮೂಲಂಗಿ ತೊಗೊಂಡಿದ್ದೀನಿ. ಅದನ್ನು ಮೇಲಿಂದೆಲ್ಲ ಹೆರ್ಚ್ಕೊಳ್ತಾ ಇದ್ದೀನಿ ನೀಟಾಗಿ. ಚಿಕ್ಕದಾಗಿ ಎಳೆ ಮೂಲಂಗಿ ತೊಗೊಂಡಿದ್ದೀನಿ. ಹೆರ್ಚ್ಕೊಂಡು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ರೌಂಡ್ ಶೇಪಲ್ಲಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ನಾನು ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಬೇಯೋದಕ್ಕೆ. ಅದೇ ಸಪ್ರೇಟ್ ಬೇಯಿಸ್ಬೇಕು ಅಂತ ಏನಿಲ್ಲ, ಬೇಳೆ ಜೊತೆಗೆ ಹಾಕ್ಬೋದು. ಒಂದು ಬೌಲ್ ಬೇಳೆ ಹಾಕ್ತಾಯಿದ್ದೀನಿ, ಒಂದು 6 ಟೊಮೊಟೊ ಹಾಕ್ತಾಯಿದ್ದೀನಿ, ಚಿಟಿಕೆ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ನೀರು ಬೇಯೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ 3 ವಿಷಲ್ ಕೂಗಿಸಿದಾಗ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ. ಒಗ್ಗರಣೆ ಮಾಡೋದಕ್ಕೆ 2 ದೊಡ್ಡದಾಗಿರೋ ಈರುಳ್ಳಿ, ಕರಿಬೇವು ತೊಗೊತಾ ಇದ್ದೀನಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಇದಕ್ಕೆ. ಸಾಂಬಾರು ಪೌಡ್ರು, ಖಾರದ ಪೌಡ್ರು, ಉಪ್ಪು ಸಾಕು. ನೋಡಿ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಎಣ್ಣೆ ಹಾಕಿ ಮಾಡಿದ್ದೀನಿ. ಯಾವ ರೀತಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆದರೆ ಸಾಕು. ಆ ಬೇಳೆ ಬೇಯಿಸ್ಕೊಂಡಿರೋಂಥ ಬೇಳೆನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಇದು ಮಾಡ್ಕೋಬೇಕು. ಸೊ ಖಾರದ ಪೌಡ್ರು ಒಂದು 2ರಿಂದ 3 ಚಮಚ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಯಾವ ಪ್ರಮಾಣದಲ್ಲಿ ಖಾರ ಬೇಕೋ ಆ ಪ್ರಮಾಣದಲ್ಲಿ ಹಾಕ್ಕೊಳ್ರಿ. ನಾನು ಸಾಂಬಾರು ಪೌಡ್ರು ಒಂದು 2.5 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಯಾವ ಬೇಕೋ ಅಷ್ಟು ಹಾಕ್ಕೊಳ್ರಿ. ಇದಕ್ಕೆ ಹುಳಿನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಟೊಮೊಟೊನೇ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಹುಳಿ ಇರುತ್ತೆ. ಹುಳಿ ಬೇಕು ಅನಿಸಿದ್ರೆ ಮಾತ್ರ ನಿಂಬೆಹಣ್ಣು ಅಥವಾ ಹುಣಸೆ ಹುಳಿನ ಆ್ಯಡ್ ಮಾಡ್ಕೋಬೋದು ನೀವು. ಸಾಂಬಾರು ನೀಟಾಗಿ ಮಿಕ್ಸ್ ಮಾಡಿ, ಸಾಂಬಾರು ನೀಟಾಗಿ ಕುದಿಬೇಕು. ಚೆನ್ನಾಗಿ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ನೀಟಾಗಿ ಚೆನ್ನಾಗಿ ಕುದ್ದಿದೆ ಸಾಂಬಾರು. ನೀರು ಬೇಕಂದರೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ರೀತಿ ಹಾಕ್ಕೊಳ್ರಿ. ನೀರು ತಿಕ್ಕಾಗಬೇಕಂದ್ರೆ ಕಡಿಮೆ ನೀರು ಹಾಕ್ಕೊಳ್ರಿ. ನೋಡಿ ಈ ರೀತಿ ಸಾಂಬಾರು ರೆಡಿಯಾಗಿದೆ. ನೀರು ಬೇಕು ತಿಕ್ಕಾಗಿ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಕೂಡ ಯಾವ ಪ್ರಮಾಣದಲ್ಲಿ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಕಲರ್ಫುಲ್ ಆಗಿ ಕಾಣುತ್ತೆ. ಚಳಿಗಾಲದಲ್ಲಿ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬರುತ್ತೆ ಬ್ಯಾಚುಲರ್ಸ್ಗಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈಸಿಯಾಗಿ ಮಾಡ್ಕೊಬೋದು ಅಂತ ರೆಸಿಪಿ. ಚಾನಲ್ನ ಸಬ್ಸ್ಕ್ರೈಬ್. ಲಾಸ್ಟಲ್ಲಿ ಸಾಂಬಾರು ಕೂದಿದೆ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.